ಗೈಸ್ ಈಗ ನಾವು ಬ್ಯಾಕ್ ಟು ಬ್ಯಾಂಕಾಕ್ ಹೋಗ್ತಾ ಇದ್ದೀವಿ. ಬ್ಯಾಂಕಾಕಲ್ಲಿ ಮೋಚಿಟ್ ಅಂತ ಏನೋ ಸಮಥಿಂಗ್ ಬಸ್ ಟರ್ಮಿನಲ್ ಇದೆ, ಅಲ್ಲಿಂದ ಫುಕೆಟ್ಗೆ ಸಿಗುತ್ತೆ ಅಂತ ಹೇಳಿದರು ಬಸ್ಸು. ಸೊ ಇಲ್ಲಿಂದ ಅಲ್ಲಿಗೆ ಪರ್ ಪರ್ಸನ್ 158 ಬಾತ್ ಆಗುತ್ತೆ. ಸೊ ಅದನ್ನ ತೊಗೊಂಡು ಹೋಗ್ತಾ ಇದ್ದೀವಿ. ನಾವು ಬರ್ತಾ ಗ್ರ್ಯಾಬ್ ಮಾಡಿದ್ವಿ, 97 ಬಾತ್ ಆಗಿತ್ತು. ಸೊ ಇಲ್ಲಿಂದ ಹೋಗಿ ಅಲ್ಲಿ ಹೇಗೆ ನಾವು ಫುಕೆಟ್ಗೆ ಎಲ್ಲಿದೆ ಅಂತ ಇದು ನೋಡಿ ನಮ್ಮ ಟಿಕೆಟ್ ಇದು. ಸೊ ನಮ್ಮ ಬಸ್ ನಂಬರ್ ಬಂದುಬಿಟ್ಟು 4861. 3:15 ಬೋರ್ಡ್ ಮಾಡಿದ್ದೀವಿ. ನೋಡೋಣ ಎಷ್ಟು ಗಂಟೆ ಕರ್ಕೊಂಡು ಹೋಗ್ತಾರೆ ಅಂತ. ಇದು ನಮ್ಮ AC ಬಸ್. ಇಲ್ಲಿಂದ ಇವಾಗ ಟಿಕೆಟ್ಸ್ ತೊಗೊಂಡ್ವಿ. ಏನಂತ ಹೇಳಿದ್ರು ಅಂದರೆ 1021 ಪರ್ ಪರ್ಸನ್ನು. ಇಲ್ಲಿಂದ ಅದು ಯಾವುದೋ ಬೇರೆ ಬಸ್ ಸ್ಟಾಪಿಗೆ ಕರ್ಕೊಂಡು ಹೋಗ್ತಾರಂತೆ, ಅಲ್ಲಿಂದ ನಮ್ಮದು ಪಿಕಪ್ ಇರುತ್ತೆ ಅಂತೆ. ಬಟ್ ಇಲ್ಲಿಂದ ಹೇಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀವಿ. ಸೊ ಇದೇ ಟಿಕೆಟ್ ಆಗಿ ಕೊಟ್ಟಿರೋದು ನಮಗೆ. ಇದು ಇಲ್ಲಿಂದ ಬೋರ್ಡ್ ಆಗಬೇಕು. ಈಗ ಸದ್ಯಕ್ಕೆ ನಮ್ಮನ್ನ ಬೆಂಜಲ್ಲಿ ಕಳಿಸ್ಕೊಂಡು ಕೊಡ್ತಾವ್ರೆ. ಟೋಲ್ ಇದೆ, ಬಟ್ ಟೋಲ್ ಇಲ್ಲೆಲ್ಲ ಫಾಸ್ಟ್ ಟ್ಯಾಕ್ಸ್ ಇಲ್ಲ, ಕ್ಯಾಶೇ ಕೊಡಬೇಕು. ಇದರಿಂದ ಯಾವುದೋ ಬಸ್ ಟರ್ಮಿನಲ್ಲಿ ಕರ್ಕೊಂಡು ಹೋಗ್ತಾವ್ರೆ. ನಾನು ಹೋದ್ಮೇಲೆ ಯಾವ ಬಸ್ ಟರ್ಮಿನಲ್ ಅಂತ ಕರೆಕ್ಟಾಗಿ ಹೇಳ್ತೀನಿ. ನೀವು ಡೈರೆಕ್ಟ್ ಆ ಬಸ್ ಟರ್ಮಿನಲ್ಗೆ ಹೋಗ್ಬಿಡಿ. ನೀವೇ ಹೋಗ್ಬಿಟ್ಟು ಅಲ್ಲೇ ಟಿಕೆಟ್ ತೊಗೊಳ್ಳಿ ಟಿಕೆಟ್ಗೆ. ಇದು ಸದ್ರನ್ ಬಸ್ ಸ್ಟಾಪು ಬ್ಯಾಂಕಾಕ್. ನೀವು ಡೈರೆಕ್ಟಾಗಿ ಇಲ್ಲಿಗೆ ಬನ್ನಿ, ಸದ್ರನ್ ಬಸ್ ಸ್ಟಾಪ್ ಬ್ಯಾಂಕಾಕ್ ಅಂತ ಹಾಕ್ಕೊಳ್ಳಿ, ನಿಮ್ಗೆ ಇಲ್ಲೇ ಬರುತ್ತೆ. ನೀವು ಇಲ್ಲಿ ಬಂದೇ ಟಿಕೆಟ್ ಆರಾಮಾಗಿ ತೊಗೊಬೋದು. ಸೊ ನಮ್ಮ ಬಸ್ ಬಂತ. ಸೊ ಈ ಥರ ಇರುತ್ತೆ ಬಸ್ಗಳು. ಸಿಟ್ಟಿಂಗ್ ಸ್ಲೀಪರ್ ಇದೆಲ್ಲ, ಸ್ಲೀಪರ್ ಅಲ್ಲ, ಮಿನಿ ಸ್ಲೀಪರ್ ಅಂತಾರಲ್ಲ ಆ ಥರ ಇದೆಲ್ಲ. ಸೊ ಇದಕ್ಕೆ ನಾವು ಸದ್ಯಕ್ಕೆ ತೊಗೊಂಡಿರೋದು. 7-Elevenಗೆ ಹೋಗ್ತಾ ಇದ್ದಾರೆ, ಏನಾದ್ರು ತೊಗೊಂಬರಕ್ಕೆ ತಿನ್ನೋಕ್ಕೆ ಅಂದ್ಬಿಟ್ಟು. ಗೈಸ್ ಈ ಬಸ್ಸಲ್ಲಿ ನಿಮಗೆ ಬ್ಲ್ಯಾಂಕೆಟ್ ಕೊಡ್ತಾರೆ, ಒಂದು ವಾಟರ್ ಬಾಟಲ್ಲು, ಒಂದು ಬಿಸ್ಕೆಟು ಕೊಡ್ತಾರೆ, ಬಟರ್ ಕೋಕೋನಟ್ ಬಿಸ್ಕೆಟ್ ಅಂತ ಇದು. ಸೊ ನಿಮ್ಮ ಬಸ್ ಈ ಥರ ಇರುತ್ತೆ. AC ನಮ್ಮದು ಅಪ್ಪರ್ ಒನ್ನು, ಲೋವರ್ ಬನ್ನಿತ್ ಕೂಡ ಇರುತ್ತೆ, ಕೆಳಗಡೆ ಇರ್ತದೆ ಅದು. ಸೊ ಇದು ರಿಕ್ಲೈನರ್ ಸೀಟು ನೋಡಿ. ರಿಕ್ಲೈನರ್ ಮಾಡ್ಕೊಬೋದು, ಆರಾಮಾಗಿ ಕೂರ್ಬೋದು. ಇವೆರಡು ನಮಗೆ ಅಸೈನ್ ಆಗಿದೆ, ಇಂದು ಇವನಿಗೆ ಅಸೈನ್ ಆಗಿದೆ. ಸೊ ದಿಸ್ ಇಸ್ ದ ಬಸ್. ಒಂದು ಸ್ಟಾಪ್ ಕೊಡ್ತಾರೆ, ಫ್ರೀ ಫುಡ್ಡು, ನೀವು ಇಲ್ಲೇನಾದರೂ ಇಸ್ಕೊಂಡು ತಿನ್ಬೋದು. ಸೊ ಎಲ್ಲರದ್ದು ಪಾಸ್ಪೋರ್ಟ್ಸ್ನ ಚೆಕ್ ಮಾಡ್ತಾರೆ. ಎರಡನೇ ಸಲ ಚೆಕ್ ಮಾಡ್ತಿರೋದು. Okay. On the way, you can do anything. ಓಕೆ. Elephant, tiger, ATV, go-kart, snake show, monkey show. ಇದೆ. ಇಲ್ಲಿಂದ ನಾವು ಸರಿ ತಗೋಬೇಕು. ಪ್ರಸಾದ ಹರ್ಬಲ್ ಅಂತ ಇದೆ ಇದು. ಸೊ ಪರ್ ಪರ್ಸನ್ಗೆ ಅಪ್ ಆ್ಯಂಡ್ ಡೌನ್ ನಾವು ಇವಾಗ ಪೇ ಮಾಡ್ತಿರೋದು ಬಂದುಬಿಟ್ಟು 1200 ರುಪೀಸ್. ನಾವು ಬರ್ತಾ ಅವರು ಕ್ಯಾಬ್ ಒಂದು ಒಳ್ಳೆ ಡೀಲ್ ಹೇಳ್ತಾರೆ, ನಾವೇ ಬಿಟ್ಬಿಟ್ವಿ ಅನ್ನ. ನೀವು ಬಂದಾಗ ನೀವು ಕೇಳಿ ಎಷ್ಟೊತ್ತಿಗೆ ಇರುತ್ತೆ, ಏನು ದುಡ್ಡು, ಒಂದು ಅಪ್ ಆ್ಯಂಡ್ ಡೌನ್ ಏನು ಕೊಡ್ತಾರೆ ಅಂತ. ಸೊ ನಾವು ಇವಾಗ ಹೋಗ್ತಿರೋದು ಬಂದುಬಿಟ್ಟು 11 o'clock ಫೆರ್ರಿ ನಾವು ಹೋಗ್ತಿರೋದು. ಇದು ಫೆರಿ ಟೈಮಿಂಗ್ಸು, ಪಬ್ಲಿಕ್ ಫೆರಿ ಟೈಮಿಂಗ್ಸ್ ಇದೆಲ್ಲ. ಇದು ಹೋಗೋದು, ಇದು ರಿಟರ್ನ್ ಬರೋದು. ಇವಾಗ ನಾವು ಹೋಗ್ತಿರೋದು 11 o'clockಗೆ, ಇದು ರಿಟರ್ನ್ ಬರೋದು. ಸಾರಿ ಗೈಸ್. ಸೊ ನಾವು ಇವಾಗ 2 o'clockಗೆ ರಿಟರ್ನ್ ಬರ್ತೀವಿ. ಇವಾಗ 11 o'clockಗೆ ಹೋಗ್ತಿದ್ದೀವಿ. On the way, about 2 hours on the way. Today, someone you have got hotel reservation or hotel booking already on the land, but don't know how you can get to the hotel. Please let our tour guide see the name of the hotel. They'll be coming back walking around you soon. They have information for you about the transfer. Guys, ನೋಡಿ ಮಸ್ತ್ ಇದೆ ಗಾಯ್ಸ್. ಮಾತ್ರ ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆಲ್ಮೋಸ್ಟ್ 1.5 hour ಕರ್ಕೊಂಡ್ಬಂದ್ರಲ್ಲ, 1.5 hour ಬರುತ್ತೆ ಈ ಫೆರಿ ನಿಮಗೆ. ಮಸ್ತ್ ಇದೆ ಇದು ಪಬ್ಲಿಕ್ ಫೆರಿ. ಸ್ಪೀಡ್ ಬೋಟ್ ಅಂದರೆ ಅದು ಇನ್ನೂ ಬೇಗ ಕರ್ಕೊಂಡ್ಬರ್ತಾರೆ. ನೀವು ನೋಡ್ಬೋದು ವ್ಯೂನ, ಮಸ್ತಾಗಿದೆ ವ್ಯೂಸು. ಏನಂತೀರಾ ಗೈಸ್? ಈಗ ನಾವು ಲಾಂಗ್ ದಲೂನ್ ಅಂತ ಯಾವುದೋ 5 minutes ಅವೇ ಇದೆ ನಮ್ಮ ಹೋಟೆಲಿಂದ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ಜಸ್ಟ್ 5 minutes ಅಂತ ಹೇಳಿದರು. ಸೊ ನಾವು ಮಾಡಿರೋ ಹೋಟೆಲ್ಲು ಹಿಲ್ ಟಾಪ್ ಅಲ್ಲಿ ಇದೆ, ಫಿಫಿ ಹಿಲ್ ಟಾಪ್ ಅಂತ. ಚೆನ್ನಾಗಿದೆ ನೋಡೋಕ್ಕೆ, ವುಡ್ಡಿಂದ ಮಾಡಿರೋದು. ಸೊ ಇದೆಲ್ಲ ಬೇರೆ ಬೇರೆ ರೆಸಾರ್ಟ್ಸ್, ನಿಮಗೆ ತುಂಬ ರೆಸಾರ್ಟ್ ಸಿಗುತ್ತೆ.
ಬುಕ್ಕಿಂಗ್ ಮಾಡ್ಕೊಂಬಂದ್ರೆ ಒಳ್ಳೇದು, ಇಲ್ಲ ಇಲ್ಲೂ ಬಂದು ಸರ್ಚ್ ಮಾಡ್ಬೋದು. ಅವೈಲಬಿಲಿಟಿ ಇದ್ರೆ ಮಾತ್ರ ಸಿಗುತ್ತೆ ಗೈಸ್. ನಾವೀಗ ಫಿಫಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಒಬ್ರು 50 ಬಾತ್ ಕ್ಯಾಶ್ ಓನ್ಲಿ. ಎಲ್ಲ ಫೋಟೋಸ್ ತಗೋತಾ ಇದ್ದಾರೆ. ಇಲ್ಲಿಂದ ವ್ಯೂ ತೋರಿಸ್ತೀನಿ ನಾನು ನಿಮಗೆ. ಹತ್ಕೊಂಬರೋ ಅಷ್ಟರಲ್ಲಿ ಹೋಗ್ಬಿಟ್ವಿ ನಾವು ಜೀವ. ಸಿ ಗೈಸ್ ದ ವ್ಯೂ. ಕ್ಯಾಮ್ರಾ ಹೋಗ್ಬಿಟ್ಟಿದೆ ಗೈಸ್, ಲೈಟ್ ಇಲ್ಲ. ಇಲ್ಲಿಂದ ನೋಡಿ ಗೊತ್ತಾಗುತ್ತೆ. ಇದೇ ವ್ಯೂ ಪಾಯಿಂಟ್. ಸೊ ಗೈಸ್ ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ಮದು ಫಿಫಿ ಐಲ್ಯಾಂಡಲ್ಲಿ ಲಾಸ್ಟ್ ಡೇ. ಇವತ್ತು ಹೊರಡ್ತಾ ಇದ್ದೀವಿ ನಾವಿಲ್ಲಿಂದ. ಈಗ ನಮ್ಮದು ಚೆಕ್ಔಟ್ ಟೈಮ್ ಆಯಿತು. ಇಲ್ಲೆಲ್ಲ ಚೆಕ್ಔಟ್ ಟೈಮ್ ಬಂದು 11 o'clock ಅಂತೆ. ಇದು ನಮ್ಮ ರೂಮಿನ ವ್ಯೂ. ಮಸ್ತಾಗಿದೆ ಅಂದ್ಕೊಳ್ಳಿ. ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಯಾ, ಇಲ್ಲಿಂದ ನಾವೀಗ ಫುಕೇಟ್ಗೆ ಹೋಗ್ತೀವಿ. ಫುಕೇಟಲ್ಲಿ ನಮ್ಮದು 2 days ಇರುತ್ತೆ ಸ್ಟೇ. ಭಾನುವಾರ ನಮ್ಮದು ಫ್ಲೈಟ್ ಇರೋದ್ರಿಂದ ಸೊ ನೆಕ್ಸ್ಟ್ 2 days ನಾವು ಫುಕೇಟಲ್ಲೇ ಸ್ಟೇ ಮಾಡ್ತೀವಿ. ಲಿಟ್ರಲಿ ಗಾಯ್ಸ್, ಇಲ್ಲಿ ಮಾತ್ರ ಐಲ್ಯಾಂಡ್ ಅಲ್ವಾ, ಮಸ್ತಾಗಿರುತ್ತೆ. ರೋಡ್ ಎಲ್ಲ ಇಷ್ಟು ಚಿಕ್ಕದಿದ್ರು ಸಖತ್ತಾಗಿದೆ ಅಂತ ಅಂದ್ಕೊಳ್ಳಿ. ನಾವು ಚೆಕ್ಔಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಸೊ ನಮ್ಮ ಫೆರಿ ಬಂದುಬಿಟ್ಟು 2 o'clock ನಾವು ತೊಗೊಂಡಿರೋದು. ಸೊ ಇಲ್ಲಿಂದ ನಾವು ಹೋಗಲಿಕ್ಕೆ ಟೈಮ್ ಆಗುತ್ತೆ. ಅಲ್ಲಿ ಹೋದ್ಮೇಲೆ ನಮಗೆ ಚೆಕ್-ಇನ್ನಿಗೆ ಕರೆಕ್ಟಾಗಿ ಆಗುತ್ತೆ ಫಿಕೆಟಲ್ಲಿ. ಸೊ ಹೋಗ್ತಾ ಇದ್ದೀವಿ. ನಿನ್ನೆ ನಾವು ಹೋಗಿದ್ವಿ ಅಲ್ವಾ, ಆ ವ್ಯೂ ಪಾಯಿಂಟನ್ನ ಏನೋ ಒಳ್ಳೆ ಹತ್ಕೊಳೋದಂಗೆ ಆಗ್ತಿದೆ. ಬೆಟ್ಟ ಒಂದು ಮಿನಿಮಮ್ ಒಂದು 200 ಸ್ಟೆಪ್ ಅದೇ ನೋಡ್ರಿ. ಅಲ್ಲಿ ಅಷ್ಟುದ್ದಕ್ಕೆ ಹೋಗಬೇಕು. ಅಕ್ಕಾಪಟ್ಟೆ ಕಷ್ಟ. ಇದು ಟ್ರೀ ಟಾಪ್ ಹೋಗಿದ್ವಲ್ಲ, ಅದೊಳ್ಳೆ ಟಾಪ್ ಹತ್ಕೊಳೋದಂಗೆ ಇತ್ತು. ಬೆಟ್ಟ ಹತ್ಕೊಳೋದಂಗೆ. ಗೈಸ್ ಏನಂತ ಹೇಳಿದ್ರೆ, ಯಾರ್ಯಾರು ಬಜೆಟಲ್ಲಿ ಬರ್ತೀರಿ ಅಲ್ವಾ, ಅವ್ರು ಬೇಕಿರೋ ನಮ್ಮ ಥರ ಸ್ವಲ್ಪ ಒಳಗಡೆ ಮಾಡ್ಕೊಳ್ಳಿ ರೂಮ್ಸ್ಗಳನ್ನೆಲ್ಲ. ಯಾರ ಹತ್ರ ಓಕೆ ಎನ್ನಫ್ ಬಜೆಟ್ ಇದೆ ಅಂತ ಇರ್ತಾರಲ್ಲ, ಅವರೆಲ್ಲ ಆದಷ್ಟು ಟ್ರೈ ಮಾಡಿ ನೀವು ನಿಯರ್ ಟು ದ ಪೋರ್ಟೆ ಮಾಡ್ಕೊಳ್ಳಿ. ಮಸ್ತಾಗಿದೆ. ಏನಂದರೆ ಒಂದೊಂದು ರೆಸಾರ್ಟ್ಗಳು ನಿಮಗೆ ಏನು ಟ್ರಾನ್ಸ್ಪೋರ್ಟೇಷನ್ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. ಬ್ರೇಕ್ಫಾಸ್ಟ್ ಕೂಡ ಸ್ವಲ್ಪ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಏನಂತ ಅಂದರೆ ಸ್ವಲ್ಪ ಬಜೆಟ್ ಇರುತ್ತೆ. ನಿಮಗೆ ಪ್ರೈವೇಟ್ ಬೀಚ್ ಆ್ಯಕ್ಸಸ್ ಅದು ಇದು ಅಂತೆಲ್ಲ ಕೊಡ್ತಾರೆ. ಆದಷ್ಟು ಟ್ರೈ ಮಾಡಿ ಅದೇ ತೊಗೊಳಕ್ಕೆ ನೋಡಿ. ನಾನು ಬುಕ್ ಮಾಡಿದ್ದೆ, ಬಟ್ ಏನಂದರೆ ನಂದು ಪ್ಲ್ಯಾನ್ ಚೇಂಜ್ ಆಗಿದ್ದರಿಂದ ನಾನು ಅದನ್ನ ಕ್ಯಾನ್ಸಲ್ ಮಾಡಬೇಕಾಯಿತು. ಸೊ ಅದಾದಮೇಲೆ ನಮಗೆ ಅವೈಲಬಿಲಿಟಿ ಇರಲಿಲ್ಲ. ಸೊ ಏನು ಅವೈಲಬಿಲಿಟಿ ಇತ್ತು ಅದರಿಂದ ನಾವು ಒಳಗಡೆ ಹೋಗಿ ಬುಕ್ ಮಾಡೋ ಹಂಗಾಯಿತು. ನೋಡಿ ನಿಮಗೆಲ್ಲ ಕಡೆ ಕೂಡ 7-Eleven ಇರುತ್ತೆ. ಅಲ್ಲಿ ನೋಡಿ 7-Eleven ಫಿಫಿ ಐಲ್ಯಾಂಡಲ್ಲಿ ಕೂಡ ಇದೆ. ಬಟ್ ಏನಂತ ಹೇಳಿದ್ರೆ ನಿಮಗೆ ಅಮೌಂಟ್ ಜಾಸ್ತಿ ಇರುತ್ತೆ. ನಾರ್ಮಲ್ ಲ್ಯಾಂಡಲ್ಲಿ ನಿಮ್ಗೆ ಏನು ಸಿಗುತ್ತೆ ಅಲ್ವಾ, ಅದಕ್ಕಿಂತ ಇದು ಐಲ್ಯಾಂಡ್ ಆಗಿರೋದ್ರಿಂದ ಅಲ್ಲಿ ನಿಮಗೆ ಅಮೌಂಟ್ ಜಾಸ್ತಿ ಇರುತ್ತೆ. ಈಗ 47 ಬಾತ್ ಇರೋದಿಲ್ಲ, ಇನ್ನೊಂದು ಸ್ವಲ್ಪ 10 ಬಾತ್ ಜಾಸ್ತಿ ಇರುತ್ತೆ. ಬಟ್ 7-Eleven ಎಲ್ಲ ಸಿಗುತ್ತೆ ನಿಮಗಿಲ್ಲಿ. ನೋ ಫೋಟೋ, ಓನ್ಲಿ ಮೀ, ನಾಟ್ ಯು. ಇಲ್ಲಿಂದ ಬಂದರೆ ನಿಮ್ಗೆ ಇಲ್ಲಿ ನೀವು ಯಾವುದು ತೊಗೊಂಡಿರ್ತೀರ ಅಲ್ವಾ ಫೆರಿ, ಆ ಕಂಪ್ನಿ ಅವ್ರದ್ದು ಇರುತ್ತೆ. ಅವ್ರು ನಿಮಗೆ ಇದನ್ನ ಕೊಟ್ಬಿಟ್ಟು ಈ ಥರ ಒಂದು ಕೊಡ್ತಾರೆ. ಅದು ಚೆಕ್-ಇನ್ ರಿಜಿಸ್ಟ್ರೇಷನ್ ಥರ ಅಂಟಿಸ್ಕೊಳ್ಳೋದು. ನಿಮ್ಮ ಬ್ಯಾಗ್ಗಳನ್ನ ತೊಗೊಂಡು ಇದು ನೋಡಿ, ಇದು ನಮ್ಮ ಬಂದಿದ್ದ ಫೆರಿನೂ ಇದೆ, ಹೋಗ್ತಿರೋ ಫೆರಿನೂ ಇದೆ. ನಾವು ಅಪ್ ಆ್ಯಂಡ್ ಡೌನ್ ತೊಗೊಂಡಿದ್ವಿ ಅಂತ ಆಗಲೇ ಹೇಳಿದ್ದೆ ಅಲ್ವಾ. ಬಾಗನ. ಸೊ ಬೇರೆ ಬೇರೆ ಕಂಪ್ನಿ ಬೋಟ್ಸ್ ಎಲ್ಲ ಈ ಥರ ಇರುತ್ತೆ. ನಾವು ತೊಗೊಂಡಿದ್ದು ಈ ಥರ. ಸೊ ಹೋಗ್ತಾ ಇದ್ದೀವಿ ಗೈಸ್. ಕೊನೆಗೂ ಈಗ 2 o'clock ಅಂದರೆ ಇವ್ರು ನನಗೆ ಇಷ್ಟ ಆಗಿದೆ ಏನಂದರೆ ಥೈಲ್ಯಾಂಡಲ್ಲಿ 2 o'clock ಅಂದರೆ 2 o'clock ಪಕ್ಕಾ ಟೈಮಿಗೆ ಎತ್ತಿರ್ತಾರೆ. 11 ಅಂದರೆ 11ಗೆ ಪಕ್ಕಾ ಎತ್ತಿರ್ತಾರೆ. ಒಂಚೂರು ಡಿಲೇ ಮಾಡಲ್ಲ ಅಂದ್ಕೊಳ್ಳಿ. ಇದು ವ್ಯೂ ನೋಡಿ, ಇದೆ ನಮ್ಮದು ಫೆರ್ರಿ ಬೋಟ್. Immediately to Rasada Pier in Phuket. Take time on the way, about 2 hours. ಇವಾಗ ನಾವು ಕಾರ್ ಎಂಟರ್ ಆಗಿದ್ದೀವಿ. ಇಲ್ಲಿಂದ ನಮ್ಮ ಹೋಟೆಲ್ಗೆ ಡೇಟಾ ಬುಕ್ ಮಾಡಿದ್ದೀವಿ.